ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಚಾರದ ವೇಳೆ ದೊಡ್ಡದೊಂದು ಭದ್ರತಾ ವೈಫಲ್ಯ ಆಗಿದೆ. ಗನ್ ಹೊಂದಿದ್ದಂತ ವ್ಯಕ್ತಿ ಈಗ ನೇರವಾಗಿ ಸಿಎಂ ಅವರ ವಾಹನವನ್ನ ಏರಿ ಅವರಿಗೆ ಹಾರವನ್ನು ಹಾಕಿರುವಂತ ಘಟನೆ ನಡೆದಿದೆ. ಗನ್ ಇಟ್ಕೊಂಡಿದ್ದಂತ ವ್ಯಕ್ತಿಯಿಂದ ಸಿಎಂಗೆ ಹಾರ. ಸಿಎಂ ಮತಯಾಚನೆ ವೇಳೆ ಪೊಲೀಸರ ಭದ್ರತಾ ವೈಫಲ್ಯ. ಈಗ ಭದ್ರತಾ ವೈಫಲ್ಯಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡೀತಾ ಇದೆ. ಸೊಂಟದಲ್ಲಿ ಗನ್ ಇಟ್ಕೊಂಡಿದ್ದಂತ ವ್ಯಕ್ತಿ ನೇರವಾಗಿ ಕ್ಯಾಂಟರ್ ಏರಿ ಸಿದ್ದರಾಮಯ್ಯ ಮುಂದೆ ಹೋಗ್ತಾರೆ. ಸೌಮ್ಯ ರೆಡ್ಡಿ ಪರ ಪ್ರಚಾರದ ವೇಳೆ ನಡೆದಂತಹ ಘಟನೆ ಇದು. ಈ ಘಟನೆಗೆ ಸಂಬಂಧಪಟ್ಟಂತೆ ಆ ವ್ಯಕ್ತಿ ಯಾರು ಅನ್ನುವಂಥ ವಿಚಾರವನ್ನು ಕೂಡ ಈಗಾಗಲೇ ಪೊಲೀಸರು ನೋಡ್ತಿದ್ದಾರೆ. ಇನ್ಫ್ಯಾಕ್ಟ್ ಆತನ ಸೊಂಟದಲ್ಲಿ ಗನ್ ಕೂಡ ಇತ್ತು. ಆ ಗನ್ನು ಕ್ಯಾಮ್ರಾಗಳಿಗೂ ಕೂಡ ಸ್ಪಷ್ಟವಾಗಿ ಕಾಣಿಸಿತ್ತು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. ಆತ ಈಗಾಗಲೇ ಕಾಂಗ್ರೆಸ್ ಮುಖಂಡನ ಅನ್ನುವಂಥದ್ದು ಕೂಡ ದೊಡ್ಡ ಪ್ರಶ್ನೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಗನ್ ಇಟ್ಕೊಂಡಿದ್ದಂಥ ವ್ಯಕ್ತಿ ನೇರವಾಗಿ ಸಿದ್ದರಾಮಯ್ಯ ಅವ್ರ ಹತ್ರ ಹೋಗ್ತಾನೆ, ಅವರಿಗೆ ಜೈಕಾರ ಹೋಗ್ತಾನೆ, ಅವರಿಗೆ ಹಾರ ಕೂಡ ಆಗ್ತಾನೆ. ಈಗ ಗನ್ ಇಟ್ಕೊಂಡಿದ್ದಂಥ ವ್ಯಕ್ತಿ ಬಗ್ಗೆ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ. ಇದು ಭದ್ರತಾ ವೈಫಲ್ಯ ಅಂತ ಈಗಾಗಲೇ ಪೊಲೀಸರು ಕೂಡ ಪರಿಗಣಿಸಿದ್ದಾರೆ. ಅಫ್ಕೋರ್ಸ್ ಇದ್ರ ಬಗ್ಗೆ ತನಿಖೆ ಕೂಡ ಮಾಡಲಾಗ್ತಾ ಇದೆ. ಯಾಕೆ ಈತ ಬಂದಿದ್ದ, ಹೇಗೆ ಬಂದಿದ್ದ ಅನ್ನೋದಕ್ಕೆ. ಇನ್ಫ್ಯಾಕ್ಟ್ ಆತ ರಿಯಾಜ್ ಅನ್ನುವಂಥ ವ್ಯಕ್ತಿ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈತ ಸಿದ್ದಾಪುರದ ಕಾಂಗ್ರೆಸ್ ಕಾರ್ಯಕರ್ತ ಅನ್ನುವಂಥ ಮಾಹಿತಿ ಕೂಡ ಇದೆ. 5 ವರ್ಷದ ಹಿಂದೆ ರಿಯಾಜ್ ಮೇಲೆ ಮರ್ಡರ್ ಅಟೆಂಪ್ಟ್ ಕೇಸ್ ಇರುವಂಥ ಮಾಹಿತಿ ಇದೆ. ಆ ಪ್ರಕರಣ ನಂತರ ಗನ್ ಲೈಸೆನ್ಸನ್ನು ಪಡೆದುಕೊಂಡಿದ್ದಂಥ ರಿಯಾಜ್, ಅಂದರೆ ಎಲ್ಲ ಘಟನೆಗಳಾಗಿತ್ತು, ಅದಾದಮೇಲೆ ಲೈಸೆನ್ಸ್ ಕೂಡ ಹೊಂದಿದ್ದ. ಈಗ ನೇರವಾಗಿ ಕ್ಯಾಂಟರ್ ಏರಿ ಸಿದ್ದರಾಮಯ್ಯನವರಿಗೆ ಹಾರ ಹಾಕೋದಕ್ಕೆ ಹೋಗ್ತಾನೆ. ಈ ಸಂದರ್ಭದಲ್ಲಿ ದೊಡ್ಡ ಭದ್ರತಾ ವೈಫಲ್ಯದ ಬಗ್ಗೆ ಪ್ರಶ್ನೆ ಆಗಿತ್ತು. ನೋಡ್ತಾ ಇದ್ದೀರಾ ಸೊಂಟದಲ್ಲಿ ಗನ್ ಕೂಡ ಇದೆ. ಆದರೆ ಇದನ್ನು ಈಗ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಆತನಿಗೆ ಲೈಸೆನ್ಸ್ ಕೂಡ ಇತ್ತು ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಲೈಸೆನ್ಸ್ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ಏನು ನಿಜವಾಗ್ಲೂ ಇನ್ನೂ ಇದೆಯಾ ಅಥವಾ ಓವರ್ರೇಟೆಡ್ ಆಗೋಗಿದೆಯಾ ಅದೆಲ್ಲವೂ ಕೂಡ ತನಿಖೆ ಆಗ್ತಾ ಇದೆ. ಈತ ರಿಯಾಜ್ ಅಂತ ಹೇಳಲಾಗ್ತಾ ಇದೆ. ಸಿದ್ದಾಪುರದ ಕಾಂಗ್ರೆಸ್ ಕಾರ್ಯಕರ್ತ ರಿಯಾಜ್ ಅಂತ ಹೇಳಲಾಗ್ತಾ ಇದೆ. ಇನ್ಫ್ಯಾಕ್ಟ್ 5 ವರ್ಷದ ಹಿಂದೆ ರಿಯಾಜ್ ಮೇಲೆ ಮರ್ಡರ್ ಅಟೆಂಪ್ಟ್ ಕೇಸ್ ಇರುವ ಬಗ್ಗೆ ಮಾಹಿತಿ ಇದೆ. ಅದಾದ ಬಳಿಕ ಈತ ಇವನಿಗೆ ಜೀವ ಬೆದರಿಕೆ ಇದೆ, ನನಗೂ ಕೂಡ ಜೀವ ಬೆದರಿಕೆ ಇದೆ ಅಂತ ಹೇಳಿ ಗನ್ ಲೈಸೆನ್ಸನ್ನು ಪಡೆದಿದ್ದ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ನೇರವಾಗಿ ಜಾಯ್ನ್ ಆಗ್ತಾರೆ. ಅನಿಲ್, ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದಾರೆ. ಆತ ದಿಢೀರಾಗಿ ಬರ್ತಾನೆ. ಅಫ್ಕೋರ್ಸ್ ಈಗ ಗನ್ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆಗೆ ಒಳಗಾಗ್ತಾ ಇದೆ. ಒಂದು ಕಡೆಗೆ ಭದ್ರತಾ ವೈಫಲ್ಯ ಅಂತ ಹೇಳಲಾಗ್ತಾ ಇದ್ರೆ, ಇನ್ನೊಂದು ಕಡೆಗೆ ಆತನ ಗನ್ ಬಗ್ಗೆ ಸಾಕಷ್ಟು ಅನುಮಾನ ಬರ್ತಾ ಇದೆ. ಆತ ಯಾರು, ಆತನ ಹಿನ್ನೆಲೆ ಏನು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನು ಸಿಗ್ತಾ ಇದೆ ಅನಿಲ್? ಖಂಡಿತವಾಗ್ಲೂ ಪ್ರಮೋದ್, ಅಂದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಅಂದ್ರೆ ಈಗ BTM ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ರು. ಅಂದ್ರೆ ಈಗ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರ ಪರ ಪ್ರಚಾರ ಮಾಡ್ತಾ ಇದ್ರು. ಇದೇ ಒಂದು ವೇಳೆ ಅಂದ್ರೆ ಕಾಂಗ್ರೆಸ್ನ ಒಬ್ಬ ಕಾರ್ಯಕರ್ತರಿಗ ಒಂದು ಕ್ಯಾಂಟರ್ನ ಮೇಲೆ ಹತ್ತಿ ಸಿಎಂಗೆ ಒಂದು ಹಾರ ಹಾಕೋದಕ್ಕೆ ಮುಂದಾಗ್ತಾನೆ. ಆದ್ರೆ ಹಾರ ಹಾಕ್ತಾ ಒಂದು ವ್ಯಕ್ತಿಯ ಒಂದು ಸೊಂಟದ ಭಾಗದಲ್ಲಿ ಒಂದು ಗನ್ ಕೂಡ ಒಂದು ಪ್ರತ್ಯಕ್ಷ ಆಗುತ್ತೆ. ಅಂದ್ರೆ ಈಗ ಏಕೈಕಿ ಆತನನ್ನ ಹೇಗೆ ಮೇಲೆ ಬಿಡ್ಲಾಯ್ತು ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುವಂತದ್ದು. ಅಂದ್ರೆ ಆತನ ಹಿನ್ನೆಲೆಯನ್ನು ನಾವು ಗಮನಿಸ್ತಾ ಹೋದ್ರೆ ಪ್ರಮುಖವಾಗಿ ಆತ ಕಾಂಗ್ರೆಸ್ನ ಕಾರ್ಯಕರ್ತ ಮತ್ತೆ ಸಿದ್ದಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಲ್ಲಿ ಕೂಡ ಇಷ್ಟೊಂದು ಕಾರ್ಯಕರ್ತ ಮತ್ತೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸತತವಾಗಿ ಗುರುಸ್ಕೊಂಡಿದ್ದ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಅದರ ಜೊತೆಗೆ ಆತನ ಮೇಲೆ ಮರ್ಡರ್ ಅಟೆಂಪ್ಟ್ ಕೂಡ ಕೇಸ್ ಕೂಡ ಇತ್ತು. ಇದು 5 ವರ್ಷಗಳ ಹಿಂದಿನ ಪ್ರಕರಣದ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಸದ್ಯ ಈ ಒಂದು ಸಿಎಂನ ಪ್ರಚಾರದ ವೇಳೆ ಏನಾದ್ರು ಒಂದು ಭದ್ರತಾ ವೈಫಲ್ಯ ಆಯ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಈ ಒಂದು ಘಟನೆ ನಡೆದಿರುವಂತದ್ದು ಅಂದ್ರೆ BTM ವಿಧಾನಸಭಾ ಕ್ಷೇತ್ರದ ಒಂದು ಬೈರಸನದಲ್ಲಿ ಒಂದು ಮಧ್ಯಾಹ್ನದ ಸರಿಸುಮಾರು ಒಂದು 3 ಗಂಟೆ ಸುಮಾರು ಘಟನೆ ನಡೆಯುತ್ತೆ. ಅಂದ್ರೆ ಈಗ ಈತನ ಬಗ್ಗೆ ಕೂಡ ಸಾಕಷ್ಟು ಒಂದು ಕುತೂಹಲ ಕೂಡ ಕೇಳಿಸುವಂತ ಪೊಲೀಸರು ಕೂಡ ಒಂದು ತಲೆನೋವು ಕೂಡ ಆಗಿರುವಂತದ್ದು. ಅಂದ್ರೆ ಈಗ ಈತ ಒಂದು ಅಲ್ಲಿ ಪ್ರತ್ಯಕ್ಷವಾಗಿ ಕಾಣಿಸ್ಕೊಂಡಂತ ವಿಚಾರ ಕೂಡ ತಲೆನೋವು ಕೂಡ ಆಗಿರುವಂತದ್ದು. ಸದ್ಯಕ್ಕೆ ಈತನ ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ಸದ್ಯಕ್ಕೆ ಪ್ರಾಥಮಿಕವಾಗಿ ಸಿಕ್ಕಂತಹ ಮಾಹಿತಿ ಅಂದ್ರೆ 5 ವರ್ಷಗಳ ಹಿಂದೆ ಈತನ ಮೇಲೆ ಒಂದು ಮರ್ಡರ್ ಅಟೆಂಪ್ಟ್ ಒಂದು ಕೇಸು ಕೂಡ ದಾಖಲಾಗಿರುತ್ತೆ. ಅದಾದ ಬಳಿಕ ಈತ ಒಂದು ಲೈಸೆನ್ಸ್ ಅನ್ನ ಪಡೆದೇನೋ ಒಂದು ಗನ್ನನ್ನು ಕೂಡ ಸ್ವೀಕಾರ ಮಾಡಿರ್ತಾನೆ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಅಂದ್ರೆ ಲೈಸೆನ್ಸ್ ನ ಸಂಬಂಧಪಟ್ಟಂತೆ ಈಗ ಏನಾದ್ರು ಅವಧಿಯನ್ನು ಮುಕ್ತಾಯ ಆಗಿದೆ ಹೇಗೆ ಎಲ್ಲ ಒಂದು ಅಂಶವನ್ನು ಕೂಡ ಪೊಲೀಸರು ಈಗ ಒಂದು ವಿಚಾರಣೆ ಕೂಡ ನಡೆಸ್ತಾರೆ ಅಂತ ಹೇಳ್ಬೋದು. ಪ್ರಮೋದ್ ಶಾಸ್ತ್ರಿ, ಥ್ಯಾಂಕ್ ಯು ಅನಿಲ್ ಎಲ್ಲ ಮಾಹಿತಿಗಾಗಿ.